ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪವನ್ ಜೋಶಿ. ಶ್ರಾವಣ ಮಾಸದಲ್ಲಿ ಅನೇಕ ವ್ರತಗಳನ್ನ, ಹಬ್ಬಗಳನ್ನ ನಾವು ಕಾಣುತ್ತೇವೆ. ಅದರಲ್ಲಿ ಇಡೀ ಕುಟುಂಬಕ್ಕೆ ಶ್ರೇಯಸ್ಸನ್ನ, ಸಮೃದ್ಧಿಯನ್ನ, ಸುಖವನ್ನ ತರುವಂತಹ ಏಕೈಕ ವ್ರತವೆಂದರೆ ಅದು ಪೌರ್ಣಿಮೆಯ ಹಿಂದಿನ ಶುಕ್ರವಾರದ ದಿನ ಕುಟುಂಬಸ್ಥರೆಲ್ಲರೂ ಸೇರಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಆಚರಿಸುವಂತಹ ವರಮಹಾಲಕ್ಷ್ಮಿಯ ಹಬ್ಬ ಅಥವಾ ವರಮಹಾಲಕ್ಷ್ಮಿಯ ವ್ರತ. ಈ ವರಮಹಾಲಕ್ಷ್ಮಿಯ ವ್ರತವನ್ನ ಯಾಕೆ ಇಷ್ಟು ವೈಭವ ವಿಜೃಂಭಣೆಯಿಂದ ಭಾರತದಲ್ಲಿ ಆಚರಿಸುತ್ತಾರೆ ಅಂದರೆ, ಆ ವರವನ್ನು ಅನುಗ್ರಹಿಸುವಂತಹ ಲಕ್ಷ್ಮಿ ದುಡ್ಡು, ಸಂಪತ್ತು, ಹಣವನ್ನ ಅನುಗ್ರಹಿಸುವಂತಹ ದೇವಿ. ಭಾರತೀಯರಲ್ಲಿ ಒಂದು ನಂಬಿಕೆ, ಆ ಮಹಾಲಕ್ಷ್ಮಿ ಎನ್ನುವ ದೇವಿ ದುಡ್ಡಿನ ದೇವತೆ, ಧನಕಾರಕಳು. ಅವಳನ್ನ ಪೂಜಿಸುವುದರಿಂದ, ಅವಳು ಸುಪ್ರೀತಳಾಗುವುದರಿಂದ ನಮಗೆ ಹೆಚ್ಚು ಧನಲಾಭವಾಗುತ್ತದೆ. ನಮ್ಮ ಜೀವನದಲ್ಲಿ ಬೇರೆ ಬೇರೆ ಮೂಲಗಳಿಂದ, ಬೇರೆ ಬೇರೆ ರೀತಿ ನೀತಿಗಳಲ್ಲಿ ನಮಗೆ ಹೆಚ್ಚು ಸಂಪಾದನೆ, ಹೆಚ್ಚು ದುಡ್ಡು ಪ್ರಾಪ್ತಿಯಾಗುತ್ತದೆ ಎನ್ನುವುದು ಭಾರತೀಯರ ನಂಬಿಕೆ. ನಮಗೆಲ್ಲ ಗೊತ್ತಿದ್ದ ಹಾಗೆ ಸಮುದ್ರ ಮಂಥನವಾದಾಗ, ಸಮುದ್ರವನ್ನ ಕಡೆದಾಗ ಆ ಸಮುದ್ರದಿಂದ ಉದ್ಭವಿಸಿದವಳೇ ಮಹಾಲಕ್ಷ್ಮಿ. ಅಂತ ಸಮುದ್ರ ರಾಜನ ಮಗಳು ಮಹಾಲಕ್ಷ್ಮಿ. ಸಮುದ್ರ ಅಂದ್ರೆ ನಿಮ್ಗೆ ಗೊತ್ತದ, ದೊಡ್ಡ ಒಂದು ಸಮೃದ್ಧಿ ಅದು. ಅಲ್ಲಿ ನಿಮಗೆ ಮುತ್ತು, ರತ್ನ, ವಜ್ರ, ವೈಢೂರ್ಯ, ಬೇಕಾದಷ್ಟು ಪದಾರ್ಥಗಳು ಸಿಗುತ್ತಾವು. ಅಷ್ಟು ಸಮೃದ್ಧಿಯಾದ ಒಂದು ಪ್ರದೇಶ ಅಂದ್ರೆ ಸಮುದ್ರ. ಹಾಗಾಗಿ ಆ ಮಹಾಲಕ್ಷ್ಮಿ, ಆ ಲಕ್ಷ್ಮಿಯ ಶಬ್ದದಲ್ಲಿ ಏನ್ ಬರ್ತದ ಅಂದ್ರೆ ಅವಳು ಚಂಚಲೆ ಅಂತ ಬರ್ತದ. ಅವಳು ಬಹಳ ಚಂಚಲೆ ಆದಳು. ಯಾರು ಅವಳಿಗೆ ಬೆಲೆ ಕೊಡ್ತಾರ, ಯಾರು ಅವಳನ್ನ ಗೌರವಿಸುತ್ತಾರ, ಯಾರು ಅವಳಿಗೆ ಹೆಚ್ಚು ಆದ್ಯತೆ, ಮಾನ್ಯತೆಯನ್ನ ಕೊಡ್ತಾಳ, ಅವರ ಮನೆಯಲ್ಲಿ ಮಾತ್ರ ಅವಳು ವಾಸ ಮಾಡ್ತಾಳ ಅಂತ ಅನೇಕ ಪುರಾಣಗಳಲ್ಲಿ ನಾವು ಕೇಳ್ತೇವೆ. ಈ ವರಮಹಾಲಕ್ಷ್ಮಿ ಹಬ್ಬವು ಹಾಗೆ. ಹುಣ್ಣಿಮೆಯ ಹಿಂದಿನ ಶುಕ್ರವಾರದ ದಿನ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸುಹಾಸಿನಿಯವರು ಶುದ್ಧವಾದ, ವಿಶೇಷವಾದ ಅಭ್ಯಂಗ ಸ್ನಾನಗಳನ್ನ ಮಾಡಿ ದೇವರ ಮನೆಯನ್ನು ಶುಚಿರ್ಭೂತವಾಗಿ ಗೊಳಿಸಿ ಆ ಕಲಶದಲ್ಲಿ ಆ ವರಮಹಾಲಕ್ಷ್ಮಿಯನ್ನು ಸ್ಥಾಪಿಸಿ ವಿವಿಧ ರೀತಿಯಲ್ಲಿ, ಅಂದ್ರೆ ಕುಲದೇವರನ್ನ ಸ್ಮರಿಸಿ, ಗಣಪತಿಯನ್ನ ಪ್ರಾರ್ಥಿಸಿ, ಸಂಕಲ್ಪವನ್ನ ಮಾಡಿ, ಮಮ ಧನ ಕನಕ ವಸ್ತುವಾಹನ ಅಷ್ಟೈಶ್ವರ್ಯ ಪ್ರಾಪ್ತ್ಯರ್ಥಂ, ಅವೈಧವ್ಯ ಪ್ರಾಪ್ತ್ಯರ್ಥಂ, ಪುತ್ರ ಪೌತ್ರಾಭಿವೃದ್ಧ್ಯರ್ಥಂ, ಸಕಲ ಧನದೋಷ ನಿವಾರಣಾರ್ಥಂ, ಅಷ್ಟಲಕ್ಷ್ಮೀ ಪ್ರಸಾದ ಸಿದ್ಧ್ಯರ್ಥಂ, ಹೀಗೆ ವಿವಿಧ ರೀತಿಯಲ್ಲಿ ಆ ವರಮಹಾಲಕ್ಷ್ಮಿಯನ್ನ ಉದ್ದೇಶಿಸಿ ಆ ವರಮಹಾಲಕ್ಷ್ಮಿಯ ಸಂಕಲ್ಪವನ್ನ ಮಾಡಿ ಪೂಜೆಯನ್ನ ಆರಂಭಿಸ್ತಾರೆ. ಅಲಂಕಾರ ಪ್ರಿಯಳಾದ ಮಹಾಲಕ್ಷ್ಮಿ ಅವಳು ವಿವಿಧವಾದಂತಹ ವಜ್ರ, ವೈಡೂರ್ಯ, ಆಭರಣ, ಸೀರೆ, ಹೂವುಗಳು, ಬೇರೆ ಬೇರೆಯ ಅಲಂಕಾರಗಳಿಂದ ಅವಳು ಶೋಭಿತಳಾಗ್ತಾಳ. ಅವಳಿಗೆ ನಾಮದಿಂದ ಸೇವೆಯನ್ನ ಮಾಡ್ತಾರ, ಹೂವಿನಿಂದ ಪೂಜೆಯನ್ನ ಮಾಡ್ತಾರ, ಪತ್ರೆಗಳಿಂದ ಪೂಜೆಯನ್ನ ಮಾಡ್ತಾರ. ಕಮಲ ಪ್ರಿಯಳಾದಂತ ಅವಳಿಗೆ ಆ ಕಮಲ ಪುಷ್ಪವನ್ನ ಸಮರ್ಪಣೆಯನ್ನ ಮಾಡ್ತಾಳ. ತುಳಸಿ ಪತ್ರ ಪ್ರಿಯಳಾದಂತ ಅವಳಿಗೆ ತುಳಸಿ ಪತ್ರೆಯನ್ನು ಸಮರ್ಪಣೆ ಮಾಡ್ತಾರ. ಹೀಗೆ ವಿವಿಧ ಉಪಚಾರಗಳನ್ನ ಆ ದೇವಿಗೆ ಸಮರ್ಪಿಸಿ ಧೂಪ ದೀಪ ನೈವೇದ್ಯಗಳನ್ನ ಮಾಡಿ, ತದನಂತರ ವಿಶೇಷವಾಗಿ 9 ನವದೋರ ಗ್ರಂಥಿ ಪೂಜಾ. ಆ ನವದೋರ ಗ್ರಂಥಿಯಲ್ಲೇ ಬರ್ತದ, ಮಮ ಪುತ್ರ ಪೌತ್ರಾಭಿವೃದ್ಧ್ಯರ್ಥಂ ದೋರ ಗ್ರಂಥಿ ಧಾರಣಂ ಕರಿಷ್ಯೆ. 9 ಗ್ರಂಥಿಯ ಪೂಜೆಯನ್ನು ಮಾಡಿ ಉಮಾಯೇ ನಮಃ, ರಮಾಯೇ ನಮಃ, ಚಂದ್ರಶೇಖರ ಸಹೋದರಿಯೇ ನಮಃ, ವಿಷ್ಣುಪ್ರಿಯಾಯೇ ನಮಃ, ಹರಿವಲ್ಲಭಾಯೇ ನಮಃ, ಹೀಗೆ ವಿವಿಧವಾದ ದೇವಿಯ ಸ್ತುತಿಸಿ ಮಾಡುವಂತಹ ಈ ಒಂದು ವರಮಹಾಲಕ್ಷ್ಮಿಯ ವ್ರತ. ಈ ವ್ರತ ನಮಗೆ ಭಾರತೀಯ ಸಂಸ್ಕೃತಿಯಲ್ಲಿ, ಪುರಾಣಗಳಲ್ಲಿ ಎಲ್ಲಿ ಕಂಡು ಬರ್ತದ ಅಂದ್ರೆ ಸ್ಕಂದ ಪುರಾಣದಲ್ಲಿ. 18 ಪುರಾಣಗಳಲ್ಲಿ ಅತಿ ದೊಡ್ಡದಾದ ಪುರಾಣ, ಶ್ರೇಷ್ಠವಾದ ಪುರಾಣವೇ ಸ್ಕಂದ ಪುರಾಣ. ಅನೇಕ ವೃತ ನಿಯಮಗಳು ಈ ಸ್ಕಂದ ಪುರಾಣದಲ್ಲಿ ಅಡಕವಾಗಿವೆ. ಈಗ ಉದಾಹರಣೆಗೆ ಸತ್ಯನಾರಾಯಣ ವ್ರತ, ಅದು ಸ್ಕಂದ ಪುರಾಣದ್ದೇ. ಹೀಗೆ ಅನೇಕ ವ್ರತಗಳೆಲ್ಲ ಸ್ಕಂದ ಪುರಾಣದಲ್ಲಿ ಅಡಕವಾಗಿವೆ. ಈ ಸ್ಕಂದ ಪುರಾಣದಲ್ಲಿ ಹೇಳಿರುವ ಪ್ರಕಾರ ಯಾವುದೋ ಒಂದು ಕಾಲದಲ್ಲಿ ವಿದರ್ಭ ಅನ್ನುವ ಒಂದು ದೇಶದಲ್ಲಿ ಚಾರುಮತಿ ಅನ್ನುವ ಒಬ್ಬ ಸುಹಾಸಿನಿಯು ತನ್ನ ಅತ್ತೆ ಮಾವನು, ತನ್ನ ಗಂಡನು ಬಡವನಾಗಿದ್ದು ಬಹಳ ದೈನ್ಯ ಸ್ಥಿತಿಯಲ್ಲಿ ಅವರು ಕಾಡಿಗೆ ಬಂದು, ಊರಿನಲ್ಲಿ ವಾಸ ಮಾಡಲಿಕ್ಕಾಗದೆ ಕಾಡಿಗೆ ಬಂದು ಕಾಡಿನಲ್ಲಿರುವ ಗೆಡ್ಡೆ ಗೆಣಸುಗಳನ್ನ ತಿಂದು, ಕಾಡಿನಲ್ಲಿರುವ ಕಟ್ಟಿಗೆಗಳ ಸೌದೆಗಳನ್ನೆಲ್ಲ ಕಡಿದು ಅದರಿಂದ ಉಪಜೀವನ ಮಾಡುವ ಸಂದರ್ಭದಲ್ಲಿ ತಂದೆ ತಾಯಿ ಸ್ವರೂಪರಾದಂತಹ ಅತ್ತೆ ಮಾವಂದರನ್ನ ಬಹಳ ಆತ್ಮೀಯತೆಯಿಂದ ಸೇವೆಯನ್ನ ಮಾಡಿ ಆ ಪತಿವ್ರತಾ ಧರ್ಮವನ್ನ ಪಾಲಿಸುವುದನ್ನ ಕಂಡು ಸಾಕ್ಷಾತ್ ಮಹಾಲಕ್ಷ್ಮಿ ಭಕ್ತಳಾಗಿರ್ತಾಳೆ ಇವಳು.
ಪ್ರತಿನಿತ್ಯ ಲಕ್ಷ್ಮಿಯ ಸ್ತುತಿಸುವುದು, ಲಕ್ಷ್ಮಿಯ ನಾಮಸ್ಮರಣೆಯನ್ನ ಮಾಡುವುದು ಮಾಡ್ತಾ ಇರ್ತಾಳ. ಒಂದು ದಿನ ಆ ಮಹಾಲಕ್ಷ್ಮಿಯು ಚಾರುಮತಿಯ ಕನಸಿನಲ್ಲಿ ಬಂದು, ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ನೀನು ನಿಮ್ಮ ಊರಿನಲ್ಲಿರುವ ಎಲ್ಲ ಸುಹಾಸಿರೆಯನ್ನು ಕರೆದುಕೊಂಡು ಕೆರೆಯ ತೀರದಲ್ಲೋ ಅಥವಾ ಎಲ್ಲೋ ಒಂದು ಶುದ್ಧವಾದ ದೇವಸ್ಥಾನದಲ್ಲೋ, ವೃಕ್ಷದ ಮೂಲದಲ್ಲೋ, ನದಿಯ ತೀರದಲ್ಲೋ ವರ ಅನುಗ್ರಹಿಸುವಂತಹ ಮಹಾಲಕ್ಷ್ಮಿಯಾದ ನನ್ನನ್ನು ಈ ರೀತಿಯಾಗಿ ಪೂಜಿಸು. ಸ್ನಾನ ಸಂಧ್ಯಾಕರ್ಮಗಳನ್ನ ಮಾಡಿ, ದೇವರ ಪೂಜೆಯನ್ನ ಮಾಡಿ, ನನಗೆ ವಿವಿಧ ಅಲಂಕಾರೋಪಚಾರಗಳನ್ನ ಮಾಡಿ, 9 ರೀತಿಯ ದಾರ ಗ್ರಂಥಿಗಳನ್ನು ಸ್ಥಾಪಿಸಿ ಪೂಜಿಸಿ, ಅದನ್ನು ಯಾರು ಕಟ್ಟಿಕೊಳ್ಳುತ್ತಾರೋ ಅವರಿಗೆ ನಾನು ವಿಶೇಷ ಅನುಗ್ರಹವನ್ನು ಮಾಡಲಿದ್ದೇನೆ ಅಂದಿನ ದಿವಸ ಅಂತ ಅವಳು ಚಾರುಮತಿಯ ಸ್ವಪ್ನದಲ್ಲಿ ಹೇಳ್ತಾಳ. ಅವಳು ಮಾರನೆಯ ದಿವಸ ಯಥಾ ಪ್ರಕಾರ ಶ್ರಾವಣ ಮಾಸ ಬರುವವರೆಗೂ ಕಾಯ್ದು, ಶ್ರಾವಣ 2ನೇ ಶುಕ್ರವಾರ ಅಥವಾ ಹುಣ್ಣಿಮೆ ಹಿಂದಿನ ಶುಕ್ರವಾರದವರೆಗೂ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು, ತನ್ನ ಬಂಧು ಬಾಂಧವರನ್ನೆಲ್ಲ ಕರೆದುಕೊಂಡು ನದಿ ತೀರದ ಹತ್ತಿರ ಅವಳು ಒಂದು ಸುಂದರವಾದ ಸರೋವರದ ಪಕ್ಕದಲ್ಲಿ ಈ ವ್ರತಾಚರಣೆಯನ್ನ ಮಾಡ್ತಾಳ. ದೇವಿಯ ಅನುಗ್ರಹದಿಂದ ಅವಳ ಮನೆತನದಲ್ಲಿರುವಂತಹ ಬಡತನ ಕಷ್ಟಗಳೆಲ್ಲ ನಿವಾರಣೆ ಆಗ್ತದೆ. ಅದಕ್ಕಾಗಿ ಸ್ಕಂದ ಪುರಾಣದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಯಾರಿಗೆ ದುಡ್ಡಿನ ಕೊರತೆ ಇದೆ, ಯಾರಿಗೆ ದುಡ್ಡಿನ ಅವಶ್ಯಕತೆ ಇದೆ, ಯಾರು ಆರ್ಥಿಕವಾಗಿ ಬಳಲುತ್ತಿದ್ದಾರೆ, ದುಃಖದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವರು ಈ ವ್ರತಾಚರಣೆಯನ್ನ ಮಾಡಿದರೆ ಅವರ ದುಃಖ ದಾರಿದ್ರ್ಯಗಳೆಲ್ಲ ದೂರವಾಗುತ್ತದೆ ಅಂತ ಕತೆ ಹೇಳುತ್ತದೆ. ಇವತ್ತಿನ ಕಾಲಮಾನದಲ್ಲಿ ದುಡ್ಡು ಯಾರಿಗೆ ಬೇಡ? ದುಡ್ಡು ಇಲ್ಲದವರಿಗೂ ಬೇಕು, ಇರುವವರಿಗೂ ಬೇಕು, ತುಂಬಾ ಇರುವವರಿಗೆ ಅತಿ ಹೆಚ್ಚು ಬೇಕು. ಹೀಗೆ ದುಡ್ಡಿನ ಅಭಿಲಾಷೆ ಯಾಕೆ ಇವತ್ತಿನ ಕಲಿಯುಗದಲ್ಲಿ ಹೆಚ್ಚಾಗಿದೆ ಅಂದರೆ, ಕಾಂಚನಂ ಕಾರ್ಯಸಿದ್ಧಿಂ, ದುಡ್ಡಿಲ್ಲದೆ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಸರ್ವೇ ಜನಾಃ ಕಾಂಚನಂ ಆಶ್ರಯಂತಿ, ಎಲ್ಲರೂ ದುಡ್ಡಿಗೆ ಅವಲಂಬಿಸಿರುತ್ತಾರೆ. ದುಡ್ಡಿಲ್ಲದೆ ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿಯು ಕೂಡ ಅಳಗಾಡುವುದಿಲ್ಲ. ಹಾಗಾಗಿ ಆ ಮಹಾಲಕ್ಷ್ಮಿಗೆ ಅಷ್ಟು ಆದ್ಯತೆ. ಆದರೆ ಶಾಸ್ತ್ರದ ಅನೇಕ ಕಡೆ ಈ ಮಹಾಲಕ್ಷ್ಮಿಯ ಪೂಜೆ ಎಂದರೆ ಏಕಾಗ್ರತೆ, ಮಹಾಲಕ್ಷ್ಮಿಯ ಪೂಜೆ ಅಂದರೆ ಶಿಸ್ತು, ಮಹಾಲಕ್ಷ್ಮಿಯ ಪೂಜೆ ಅಂದರೆ ಜವಾಬ್ದಾರಿ, ಮಹಾಲಕ್ಷ್ಮಿಯ ಪೂಜೆ ಎಂದರೆ ಎಲ್ಲ ರೀತಿಯ ಗಣಿತ, ಲೆಕ್ಕ, ವ್ಯವಹಾರ. ನಾನು ಎಲ್ಲಿದ್ದೇನೆ, ಎಷ್ಟು ಸಂಪಾದನೆ ಮಾಡ್ತಾ ಇದ್ದೇನೆ, ಎಷ್ಟು ಖರ್ಚು ಮಾಡ್ತಾ ಇದ್ದೇನೆ, ಎಷ್ಟು ಉಳಿಸ್ತಾ ಇದ್ದೇನೆ, ಎಷ್ಟು ದುಂದು ವೆಚ್ಚಗಳನ್ನು ಮಾಡ್ತಾ ಇದ್ದೇನೆ, ಯಾವುದು ನನಗೆ ಅವಶ್ಯಕ, ಯಾವುದು ನನಗೆ ಅವಶ್ಯಕ ಅಲ್ಲ, ಯಾವುದರಿಂದ ನನ್ನ ಧನ ಹಾನಿ ಆಗ್ತಾ ಇದೆ, ನನ್ನ ಮಹಾಲಕ್ಷ್ಮಿ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾಳೆ, ಅವಳಿಗೆ ಅವಮಾನ ಆಗ್ತಾ ಇದೆ. ಉದಾಹರಣೆಗೆ ಪುರಾಣಗಳಲ್ಲೂ ಬರ್ತದೆ, ಕೆಲವು ಅರ್ಥಶಾಸ್ತ್ರಗಳಲ್ಲೂ ಬರ್ತದೆ. ಯಾವಾಗ ನಮಗೆ ಬೇಡದೇ ಇರುವಂತಹ ವಸ್ತುಗಳಿಗೆ ನಾವು ಮನಸ್ಸೋತು ಆಕರ್ಷಿತರಾಗಿ ದುಡ್ಡನ್ನು ಹಾಳು ಮಾಡಿ ವಸ್ತುಗಳನ್ನು ಕೊಂಡುಕೊಂಡು ಆಮೇಲೆ ಅದನ್ನು ಬಿಸಾಕಿ ಬಿಡ್ತೇವೋ, ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿ ವಾಸ ಮಾಡೋದಿಲ್ಲ. ಯಾವುದು ಅನಿವಾರ್ಯವೋ, ಯಾವುದು ನಿತ್ಯ ಅವಶ್ಯಕವೋ, ಯಾವುದರಿಂದ ನಿಮ್ಮ ಮನೆಯು ನಡೆಯುತ್ತದೆಯೋ ಅಂತೂ ವಸ್ತು ಪದಾರ್ಥಗಳನ್ನು ಮನೆಗೆ ತಂದು ಅದಕ್ಕೆ ಗೌರವಿಸಿ ಪೂಜಿಸಿದಾಗ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿ ವಾಸ ಮಾಡ್ತಾಳ. ಕೇವಲ ವರಮಹಾಲಕ್ಷ್ಮಿ ವೃತ ಮಾಡುವುದರಿಂದಲ್ಲ ಅಂತ ಅನೇಕ ಈ ಲಕ್ಷ್ಮೀಯ ದೇವಿಯ ಪೂಜೆಯ ಬಗ್ಗೆ ವರ್ಣನೆ ಮಾಡುವಂತಹ ಸಂದರ್ಭಗಳಲ್ಲಿ ನಾವು ತಿಳಿದು ಬರ್ತೀವಿ. ಹಾಗಾಗಿ ವರಮಹಾಲಕ್ಷ್ಮಿಯ ಪೂಜೆ ಅಂದ್ರನೇ ಗಣಿತ, ಲೆಕ್ಕ, ಗೌರವ, ಮರ್ಯಾದೆ. ಯಾರು ಕೇವಲ ಲಕ್ಷ್ಮೀ ಪೂಜೆಯನ್ನು ಮಾಡಿ ದುಡ್ಡಿಗೆ ಬೆಲೆ ಕೊಡುವುದಿಲ್ಲವೋ, ಸಂಪಾದನೆ ಮಾಡಬೇಕಾದಾಗ ಇರುವ ಬೆಲೆ, ಖರ್ಚು ಮಾಡಬೇಕಾದಾಗ ದುಡ್ಡಿನ ಬಗ್ಗೆ ಬೆಲೆ ಇರುವುದಿಲ್ಲವೋ, ಅಂತವರ ಮನೆಯಲ್ಲಿ ಲಕ್ಷ್ಮಿ ವಾಸ ಮಾಡೋದಿಲ್ಲ. ಯಾಕಂದರೆ ಅವಳಿಗೆ ಅಲ್ಲಿ ಅವಮಾನ ಅಂತ ಅನಿಸ್ತು. ಅವಳು ಬಹಳ ಚಂಚಲೆ, ಅವಳನ್ನು ಬಹಳ ಜೋಪಾನವಾಗಿ, ಬಹಳ ಭದ್ರವಾಗಿ ಬಿಗಿ ಹಿಡಿಬೇಕು ಅಂದ್ರೆ ಅವಳು ಹೇಳಿರ್ತಾಳ. ಅದರ ಅರ್ಥ, ನಾವು ದುಂದು ವೆಚ್ಚಗಳನ್ನು ಮಾಡುವುದರಿಂದ ಮಹಾಲಕ್ಷ್ಮಿಯು ನಮ್ಮನ್ನು ದೂರಳಾಗ್ತಾಳ. ನಾವು ಲಕ್ಷ್ಮೀ ಪೂಜೆಯನ್ನ ಮಾಡಿ ದುಡ್ಡಿಗೆ ಬೆಲೆ ಕೊಟ್ಟು ದುಡ್ಡನ್ನ ನಾವು ಉಳಿಸುವ ನಿಟ್ಟಿನಲ್ಲಿ ಯೋಚಿಸಿದಾಗ ಸದಾಕಾಲ ಲಕ್ಷ್ಮಿ ನಮ್ಮ ಮನೆಯಲ್ಲಿಯೇ ವಾಸವಾಗಿದ್ದು ನಮಗೆ ಯಾವಾಗಲೂ ಹರಿಸುತ್ತಾ ಇರುತ್ತಾಳೆ. ಹಾಗಾಗಿ ಈ ವರ್ಷದ ವಿಶ್ವಾವಸುನಾಮ ಸಂವತ್ಸರದ ಶ್ರಾವಣ ಮಾಸದ ಈ 8ನೇ ತಾರೀಕು ಬರುವಂತಹ ಈ ವರಮಹಾಲಕ್ಷ್ಮಿಯ ವ್ರತ ನಿಮ್ಮೆಲ್ಲರಿಗೂ ವಿಶೇಷವಾದಂತಹ ಧನ, ಕನಕ, ಪುತ್ರ, ಪೌತ್ರ, ಅಷ್ಟೈಶ್ವರ್ಯ, ಸುಖ ಯೋಗಗಳನ್ನು ಅನುಗ್ರಹಿಸಲಿ. ಆ ವರಮಹಾಲಕ್ಷ್ಮಿ ನಿಮಗೆ ವಿಶೇಷವಾದ ಬುದ್ಧಿ ಚಾತುರ್ಯವನ್ನ, ಮನಸ್ಸನ್ನು ನಿಯಂತ್ರಿಸುವಂತಹ ಶಕ್ತಿಯನ್ನ ಅನುಗ್ರಹಿಸಲಿ ಅಂತ ಹೇಳಿ ಆಶಿಸುತ್ತಾ ಈ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯವನ್ನ ನಮ್ಮೆಲ್ಲರ ಮೂಲಕ, ನಮ್ಮ ಚಾನಲ್ ಮೂಲಕ ನಾನು ನಮ್ಮ ಎಲ್ಲ ಪ್ರೇಕ್ಷಕರಿಗೆ ಅಭಿನಂದನೆಯನ್ನ, ಶುಭಾಶಯವನ್ನ ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.